BY ವಿಜಯೇಂದ್ರ ಅವರು ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿ ಪದಗ್ರಹಣ ಮಾಡಿ ಸುಮಾರು 100 ದಿನಗಳು ಉರುಳಿವೆ. ಈ 100 ದಿನಗಳಲ್ಲಿ ವಿಜಯೇಂದ್ರ ಅವರು ಸಾಧಿಸಿದ್ದೇನು ನೋಡಿ. ಅತಿ ಕಿರಿಯ ವಯಸ್ಸಿಗೆ ಬಹುದೊಡ್ಡ ಜವಾಬ್ದಾರಿ ಸಿಕ್ಕರೂ ಕೂಡ ಎಲ್ಲೂ ಕೂಡ ಕೋಡನ್ನ ಬೆಳೆಸ್ಕೊಂಡಿಲ್ಲ ವಿಜಯೇಂದ್ರ ಅವರು. ಎಲ್ಲೂ ಕೂಡ ವಿವಾದದ ಸುಳಿಗೆ ಸಿಲುಕೊಂಡಿಲ್ಲ. ಜೊತೆಯಲ್ಲಿ ಅಪ್ಪನ ಒಂದು ಲೆಗೆಸಿ ಇತ್ತಲ್ಲ, ಆ ಲೆಗೆಸಿಗೆ ಯಾವುದೇ ಕಳಂಕ ಬಾರದಂತೆ, ಆ ಚೌಕಟ್ಟಿನ ಆಚೆಗೆ ಹೋಗದಂತೆ ಯಂಗ್ ಮಾಸ್ ಲೀಡರ್ ಹೇಗೆ ಇರಬೇಕು, ಹೇಗೆ ಬೆಳಿಬೇಕು ಅನ್ನೋದಕ್ಕೆ ತಾಜಾ ಉದಾಹರಣೆಯಾಗಿ, ತಾಜಾ ಸಾಕ್ಷಿಯಾಗಿ ವಿಜಯೇಂದ್ರ ಅವರು ಕಾಣಿಸ್ತಿದ್ದಾರೆ. ಸುಮಾರು 100 ದಿನಗಳಲ್ಲಿ ಸುಮ್ಮನೆ ಕೂರ್ಲಿಲ್ಲ ವಿಜಯೇಂದ್ರ ಅವರು. ಸುಮಾರು 10 ಸಾಧನೆಗಳ ಪಟ್ಟಿಯನ್ನ ನಾವು ಕೊಡಬಹುದು ನೋಡಿ. ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾಗೋಕೆ ಮುಂಚೆ ಹಿರಿಯರು ಇರ್ಸುಮುಸು ಮಾಡ್ಕೋತಿದ್ರು, ಕಿರಿಯರು ಬೇರೆ ರೀತಿಯಲ್ಲಿ ಮಾತಾಡ್ತಿದ್ರು. ಸುಮಾರು 100 ದಿನದಲ್ಲಿ 10,000 ಕಿಲೋಮೀಟರ್ ಪ್ರಯಾಣಿಸುವ ಮೂಲಕ ಇಡೀ ರಾಜ್ಯವನ್ನ ಪದೇ ಪದೇ ಸುತ್ತೋ ಮೂಲಕ ಅಪ್ಪನ ಹಾದಿಯಲ್ಲೇ ವಿಜಯೇಂದ್ರ ಅವರು ಕೂಡ ಕಾರ್ಯಕರ್ತನ ಮನೆ ಮನೆಗೆ ಹೋಗಿ ಬಂದಿದ್ದಾರೆ. ಪ್ರತಿದಿನ 100, 150, 250 ಕಿಲೋಮೀಟರ್ಗಳ ಪ್ರಯಾಣ ಮಾಡಿದ್ದಾರೆ, ಪ್ರವಾಸ ಮಾಡಿದ್ದಾರೆ. ಇದು ಕೂಡ ಒಬ್ಬ ರಾಜ್ಯಾಧ್ಯಕ್ಷನಾಗಿ ವಿಜಯೇಂದ್ರ ಅವರು ಮಾಡಿರುವಂತದ್ದು ಒಂದು ಸಾಧನೆ ಪಕ್ಷದ ಹಿತಿಮಿತಿಯಲ್ಲಿ ನೋಡಿದಾಗ. ಎರಡನೇ ಸಾಧನೆ, ಯಾರೆಲ್ಲ ಒಂದಷ್ಟು ಜನ ಬೇಸರದಿಂದ ಹೋಗಿದ್ರು, ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅಂತವರನ್ನೇ ಈಗ ವಾಪಸ್ ಮರಳಿ ಮನೆಗೆ ಕರೆತಂದಿದ್ದಾರೆ. ಆ ಲೀಸ್ಟ್ ಅಲ್ಲಿ ನೋಡಿದ್ರೆ ಚಿಕ್ಕನಗೌಡರನ್ನ, ಮಾಡಾಳ್ ಮಲ್ಲಿಕಾರ್ಜುನ್, ಈಗ ದೊಡ್ಡ ಲೀಸ್ಟೇ ಸಿಗುತ್ತೆ. ಮುಂದಿನ ದಿನಮಾನಗಳಲ್ಲಿ ಇನ್ನೂ ಸಾಕಷ್ಟು ಜನ ಬರ್ತಾರೆ ಎನ್ನುವಂತಹ ಒಂದು ಸುಳಿವನ್ನು ಕೂಡ ವಿಜಯೇಂದ್ರ ಅವರು ಕೊಡ್ತಿದ್ದಾರೆ. ಹಾಗೆ ನೋಡಿದ್ರೆ ಕಟೀಲ್ ಅವರ ಅಷ್ಟು ದೊಡ್ಡ ಸುದೀರ್ಘ ಅವಧಿಯ ರಾಜ್ಯಾಧ್ಯಕ್ಷ ಹುದ್ದೆಯ ಆಡಳಿತಕ್ಕೂ ವಿಜಯೇಂದ್ರ ಅವರ ಈ ಪುಟ್ಟ ಅವಧಿಯ ಆಡಳಿತಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ವಿಜಯೇಂದ್ರ ಜೂನಿಯರ್ ರಾಜಾ ಹುಲಿ ಅನ್ನೋದನ್ನ ಸಾಬೀತುಪಡಿಸಿದ್ದಾರೆ. ಮೂರನೇ ಒಂದು ಸಾಧನೆ ಅಂದ್ರೆ ಯತ್ನಾಳ್ ವರ್ಸಸ್ ವಿಜಯೇಂದ್ರ ಅಂತಿತ್ತು, ಸೋಮಣ್ಣ ವರ್ಸಸ್ ವಿಜಯೇಂದ್ರ ಅಂತಿತ್ತು. ಆದ್ರೆ ಅದನ್ನ ಎಷ್ಟು ನಾಜೂಕಾಗಿ ಕ್ಲಿಯರ್ ಮಾಡ್ಕೊಂಡ್ರು ಅಂದ್ರೆ ಅದೇ ಯತ್ನಾಳ್ರ ಜೊತೆಲಿ ಕೂತ್ಕೊಂಡು ಮಾತುಕತೆ ಮಾಡ್ತಾರೆ. ಅದೇ ಸೋಮಣ್ಣ ಅವರ ಹತ್ರ ಹೋಗಿ ಅವರು ಹಿರಿಯರಿದ್ದಾರೆ, ಅವರ ಸಲಹೆ ಪಡಿತೀನಿ ಅನ್ನೋ ಮೂಲಕ ಒಂದು ಬೇರೆ ಸಂದೇಶವನ್ನ ರವಾನಿಸ್ತಿದ್ದಾರೆ ವಿಜಯೇಂದ್ರ ಅವರು. ಈ ಮೂಲಕ ಹಿರಿಯರ ವಿಶ್ವಾಸವನ್ನ ತಗೊಂಡು, ಕಿರಿಯರ ಸಹಾಯವನ್ನ, ಸಲಹೆಯನ್ನ ತಗೊಂಡು ಎಲ್ಲರನ್ನ ಒಗ್ಗೂಡಿಸ್ಕೊಂಡು ಹೋಗ್ತಿದ್ದಾರೆ ವಿಜಯೇಂದ್ರ ಅವರು. ನಾಲ್ಕನೆಯ ಸಾಧನೆ ಅಂದ್ರೆ ಯಂಗ್ ಟೀಮ್ ಕಟ್ಟಿದ್ದಾರೆ. ಇತ್ತೀಚೆಗೆ ನೂತನ ಪದಾಧಿಕಾರಿಗಳ ನೇಮಕ ಆಯ್ತು. ಆ ಲೀಸ್ಟ್ ತೆಗೆದ್ರೆ ಎಲ್ಲ ಯಂಗ್ ಲೀಡರ್ಸ್. ಮುಂದಿನ 10 ವರ್ಷಗಳಲ್ಲಿ ರಾಜ್ಯ ಬಿಜೆಪಿಗೆ ಬಹುದೊಡ್ಡ ಲಾಭವನ್ನ ತಂದುಕೊಡುವಂತಹ ಟೀಮ್ ಅನ್ನ ವಿಜಯೇಂದ್ರ ಅವರು ಖುದ್ದಾಗಿ ಮುಂದೆ ನಿಂತು ರೆಡಿ ಮಾಡಿಸ್ಕೊಂಡಿರೋದು ಸ್ಪಷ್ಟವಾಗಿ ಕಾಣಿಸುತ್ತೆ. 5ನೇ ಸಾಧನೆ ಅಂದ್ರೆ ಕಾರ್ಯಕರ್ತನೇ ಸೈನಿಕ ಅನ್ನುವಂತಹ ಸೂತ್ರವನ್ನ ನೆಚ್ಕೊಂಡು ವಿಜಯೇಂದ್ರ ಅವರು ಚೆಸ್ ರೀತಿಯಲ್ಲೇ, ಚದುರಂಗದ ರೀತಿಯಲ್ಲೇ ತಮ್ಮ ಟೀಮ್ ಅನ್ನ ಮತ್ತು ರಾಜ್ಯಾಧ್ಯಕ್ಷರಾಗಿ ತಾವೇನ್ ಮಾಡ್ಬೇಕು ಅನ್ನುವಂತಹ ಕೆಲಸವನ್ನ ಅಚ್ಚುಕಟ್ಟಾಗಿ ಮಾಡ್ತಿದ್ದಾರೆ. ಇದಕ್ಕಿಂತಲೂ ಬಹುಮುಖ್ಯ ಸಂಗತಿ ಅಂದ್ರೆ 6ನೇ ಸಾಧನೆ ಅಂತ ಕನ್ಸಿಡರ್ ಮಾಡೋದಾದ್ರೆ ಹಿಂದ ಟೀಮ್ ಅನ್ನ ಕಟ್ತಿದ್ದಾರೆ. ಅದರಲ್ಲೂ ಕೂಡ ಅಲ್ಪಸಂಖ್ಯಾತರನ್ನ ಒಂದಷ್ಟು ಜನನ್ನ ಸೆಳ್ಕೊಳ್ಳೋ ಮೂಲಕ ಅಹಿಂದ ಸೂತ್ರದ ಅಡಿಯಲ್ಲಿ ಬಿಜೆಪಿಯನ್ನ ಕಟ್ಟೋದಕ್ಕೆ ಹೊಸದಾಗಿ, ಯಾಕಂದ್ರೆ ಯಡಿಯೂರಪ್ಪ ಅವರೆಂದೂ ಕೂಡ ಕೋಮುವಾದಿ ಅಂತ ಆಗಿರ್ಲಿಲ್ಲ. ಎಷ್ಟೋ ಮುಸಲ್ಮಾನರು ಕೂಡ ಯಡಿಯೂರಪ್ಪ ಅವರನ್ನ ಇಷ್ಟಪಡ್ತಿದ್ರು. ಅದೇ ರೀತಿ ಅಪ್ಪನನ್ನ ಮೀರಿಸೋ ರೀತಿ ವಿಜಯೇಂದ್ರ ಅವರು ಕೂಡ ಹಿಂದುಳಿದವರನ್ನ, ದಲಿತರನ್ನ ಮುಂದೆ ನಿಲ್ಲಿಸ್ಕೊಂಡು ಅವರು ಹಿಂದೆ ನಿಂತು ಒಂದು ಹೊಸ ರಥಕ್ಕೆ ಎಲ್ಲರನ್ನೂ ಹತ್ತಿಸ್ಕೊಂಡು ಹೊಸದೊಂದು ಪ್ರಯೋಗಕ್ಕೆ ವಿಜಯೇಂದ್ರ ಅವರು ಸಾಕ್ತಿದ್ದಾರೆ. ನೂತನ ಪದಾಧಿಕಾರಿಗಳ ಪಟ್ಟಿ ನೋಡಿದ್ರೆ ಎಲ್ಲೆಲ್ಲಿ ಜಿಲ್ಲಾ ಅಧ್ಯಕ್ಷರ ಹೆಸರುಗಳು ಬರುತ್ತೆ. ಆ ಹೆಸರುಗಳನ್ನ ನೋಡಿದಾಗ ಹಿಂದುಳಿದವರಿಗೆ ಎಷ್ಟು ದೊಡ್ಡ ಮಾನ್ಯತೆಯನ್ನ, ಪ್ರಾಶಸ್ತ್ಯವನ್ನ ವಿಜಯೇಂದ್ರ ಅವರು ಕೊಟ್ಟಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಕಾಣುತ್ತೆ. ಇನ್ನು ಸಾಧನೆ 7, ಸಾಫ್ಟ್ ಕೋಮುವಾದದ ಮೂಲಕ ಅಪ್ಪನ ಧಾಟಿಯ ರಾಜಕೀಯವನ್ನ ವಿಜಯೇಂದ್ರ ಅವರು ಮಾಡ್ತಿದ್ದಾರೆ. ನಾ ಆಗ್ಲೇ ಹೇಳ್ದೆ, ತೀರಾ ಕಟ್ಟರ್ ಹಿಂದೂವಾದಿ ಆಗಿರದೆ ಸಾಫ್ಟ್ ಹಿಂದುತ್ವದ ಮೂಲಕ ರಾಜ್ಯದಲ್ಲಿ ಬಿಜೆಪಿ ಕಟ್ಟೋದು ಸುಲಭ. ಇದನ್ನ ಅಮಿತ್ ಶಾ ಅವರು ಒಪ್ತಾರೆ. ವಿಶೇಷ ಅಂದ್ರೆ ವಾಜಪೇಯಿ ಅವರು ಯಡಿಯೂರಪ್ಪ ಅವರಿಗೆ ಕಿವಿ ಮಾತು ಹೇಳಿದ್ರು, ಅನಂತ್ ಕುಮಾರ್ ಅವ್ರಿಗೂ ಕೂಡ ಹೇಳಿದ್ರು. ಆ ಕಾರಣಕ್ಕೋಸ್ಕರ ರಾಜ್ಯದಲ್ಲಿ ಬಿಜೆಪಿ ಇಷ್ಟರ ಮಟ್ಟಿಗೆ ಬೆಳೆಯೋದಕ್ಕೆ ಸಾಧ್ಯವಾಯಿತು. ಅದೇ ಕಟ್ಟರ್ ಹಿಂದುತ್ವ ಅಂದ್ರೆ 66 ಸ್ಥಾನಕ್ಕೆ ಬಂದು ನಿಲ್ಲುತ್ತೆ ಬಿಜೆಪಿ. ಸಂತೋಷ್ ಅವರ ಮಾತನ್ನ ಕೇಳ್ಕೊಂಡು ಒಂದ್ ಕಡೆ ಸಂತೋಷ್ ಅವರನ್ನು ಕೂಡ ವಿಶ್ವಾಸಕ್ಕೆ ತಗೊಂಡು ಸಾಫ್ಟ್ ಹಿಂದುತ್ವದ ಮೂಲಕ
ಸಾಫ್ಟ್ ಕೋಮುವಾದದ ಮೂಲಕ ವಿಜಯೇಂದ್ರ ಅವರು ಹೊಸ ಒಂದು ರಾಜಕೀಯ ಪ್ರಯೋಗಕ್ಕೆ ನಾಂದಿ ಹಾಡ್ತಿದ್ದಾರೆ. 8ನೇ ಸಾಧನೆ, ಜೆಡಿಎಸ್ ಜೊತೆಯಲ್ಲಿ ಮೈತ್ರಿ ಮಾಡಿಕೊಳ್ಳೋದಕ್ಕೆ ಸುಗಮವಾದಂತಹ ಹಾದಿಯನ್ನು ರೂಪಿಸಿದ್ದು. ಎಲ್ಲೂ ಕೂಡ ವಿರೋಧಗಳಾಗ್ಲಿ ವೈರುಧ್ಯಗಳಾಗ್ಲಿ ಎದುರಾಗದಂತೆ ನೋಡಿಕೊಂಡಿದ್ದು ಕೂಡ ವಿಜಯೇಂದ್ರ ಅವರ ಜಾಣ್ಮೆ. 100 ದಿನಗಳಲ್ಲಿ ಇದೂ ಕೂಡ ಅವರ ಒಂದು ಸಾಧನೆ. 9ನೇಯದ್ದು ಬಹುಮುಖ್ಯವಾದಂತ, ಹೈಕಮಾಂಡ್ ಜೊತೆಯಲ್ಲಿ ಉತ್ತಮ ಬಾಂಧವ್ಯ ಹೊಂದಿದ್ದಾರೆ. ಅವರು ವಿಪಕ್ಷ ನಾಯಕರೇನಲ್ಲ, ಆದ್ರೆ ಶಾಸಕರಾಗಿ ರಾಜ್ಯಾಧ್ಯಕ್ಷರಾಗಿ ಹೈಕಮಾಂಡ್ ಜೊತೆಲಿ ಎಷ್ಟರ ಮಟ್ಟಿಗೆ ನಾಜೂಕಾಗಿರ್ಬೇಕು, ಪದಾಧಿಕಾರಿಗಳ ವಿಚಾರದಲ್ಲಿ ಇರಬಹುದು, ಹಿರಿಯರ ವಿಚಾರದ ಯಾವುದೇ ಸಮಸ್ಯೆ ಆಗದಂತೆ, ಒಂದು ಕಗ್ಗಂಟಾಗದಂತೆ, ಒಂದು ಮನಸ್ತಾಪ ಆಗದಂತೆ ಅಚ್ಚುಕಟ್ಟಾಗಿ 100 ದಿನಗಳನ್ನ ಪೂರೈಸಿದ್ದಾರೆ. ಅವರು ಮುಂದಿರುವಂತಹ ಬಹುದೊಡ್ಡ ಸವಾಲು ಮತ್ತು ಸಾಧನೆ ಅಂದ್ರೆ ರಾಜ್ಯಸಭೆಯಲ್ಲಿ ಒಬ್ಬರನ್ನ ಗೆಲ್ಲಿಸ್ಕೋಬೇಕು. ಅದು ಸುಲಭ ಗೆಲ್ಸ್ಕೋತಾರೆ. ಲೋಕಸಭೆಯಲ್ಲಿ ಆಡಳಿತಾರೂಢ ಕಾಂಗ್ರೆಸ್, ಬಹುದೊಡ್ಡ ವರ್ಚಸ್ವಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು, ಟ್ರಬಲ್ ಶೂಟರ್ ಡಿ ಕೆ ಶಿವಕುಮಾರ್ ಅವರು, ಇಂಥವರ ಎದುರಲ್ಲಿ ಅಭಿಮನ್ಯುವಿನ ರೀತಿಯಲ್ಲಿ 28 ಲೋಕಸಭಾ ಕ್ಷೇತ್ರಗಳ ಪೈಕಿ ಅತಿ ಹೆಚ್ಚು ಸ್ಥಾನಗಳನ್ನ ಗೆಲ್ಲಲೇಬೇಕಾದಂತಹ ಅನಿವಾರ್ಯತೆ, ರಾಜ್ಯಾಧ್ಯಕ್ಷರಾಗಿ ತಮಗೆ ಎದುರಾಗ್ತಿರುವಂತಹ ಮೊದಲ ಯುದ್ಧದಲ್ಲಿ ಬಹುದೊಡ್ಡ ಗೆಲುವನ್ನ ತಂದುಕೊಡಬೇಕಾದಂತಹ ಹೊಣೆಗಾರಿಕೆ ವಿಜಯೇಂದ್ರ ಅವರಿಗಿದೆ. ಯಾವ ರಿಸಲ್ಟ್ ವಿಜಯೇಂದ್ರ ಅವರಿಗೆ ಸಿಗಬಹುದು 2024ರ ಲೋಕಸಭಾ ಚುನಾವಣೆಯಲ್ಲಿ? ಕಮೆಂಟ್ ಮಾಡಿ.